ಮತಗಳ್ಳತನದ ಬಗ್ಗೆ ಸಾರ್ವಜನಿಕ ಚರ್ಚೆಗೆ ರಾಹುಲ್ ಗಾಂಧಿ ಅವರು ಹಾಕಿರುವಂತಹ ಸವಾಲನ್ನ ಅಮಿತ್ ಶಾ ಅವರು ಯಾಕೆ ನಿರಾಕರಿಸಿದ್ದಾರೆ? ಎಲ್ಲಾನೂ ಪಾರದರ್ಶಕವಾಗಿಲ್ಲ ಅಂತ ಅದು ಸೂಚಿಸ್ತಾ ಇದೆಯಾ? ನಿರ್ದಿಷ್ಟ ಆರೋಪಗಳನ್ನು ನಿರ್ಲಕ್ಷಿಸಿ ಯಾವುದೇ ಸಂಬಂಧನೇ ಇಲ್ಲದ ಹಳೆಯ ಚುನಾವಣಾ ಸೋಲುಗಳ ಬಗ್ಗೆ ಅಮಿತ್ ಶಾ ಅವರು ಯಾಕೆ ಮಾತಾಡಿದ್ರು? ಕರ್ನಾಟಕದಲ್ಲಿನ ಮತಗಳ್ಳತನದ ಬಗ್ಗೆ ರಾಹುಲ್ ಗಾಂಧಿ ಅವರು ಕೊಟ್ಟಿರುವಂತಹ ಉದಾಹರಣೆಗಳಿಗೆ ಉತ್ತರಿಸೋದಕ್ಕೆ ಸರ್ಕಾರಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಕರ್ನಾಟಕ ಸಿಐಡಿಯಿಂದ ಬಂದಂತಹ 18 ಜ್ಞಾಪನಾ ಪತ್ರಗಳಿಗೆ ಚುನಾವಣಾ ಆಯೋಗ ಯಾಕೆ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ? ಯಾವುದೇ ತನಿಖೆಯನ್ನ ಪ್ರಾರಂಭ ಮಾಡದೇ ಇದ್ದಾಗ ರಾಹುಲ್ ಗಾಂಧಿ ಅವರು ಮಂಡಿಸಿದಂತಹ ನಕಲಿ ಮತದಾರರ ಪ್ರಕರಣಗಳನ್ನ ಸಾಮಾನ್ಯ ಪ್ರಮಾದಗಳು ಅಂತ ಯಾಕೆ ತಳ್ಳಿ ಹಾಕಲಾಗ್ತಾ ಇದೆ? ಅತ್ಯಂತ ಗಂಭೀರವಾದಂತಹ ಮತಗಳ್ಳತನದ ಆರೋಪಗಳ ಕುರಿತು ರಾಹುಲ್ ಗಾಂಧಿ ಅವರು ನೀಡಿದಂತಹ ಸಾರ್ವಜನಿಕ ಚರ್ಚೆಯ ಸವಾಲನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಿರಾಕರಿಸಿದ ಬಳಿಕ ಎದ್ದಿರುವಂತಹ ಪ್ರಶ್ನೆಗಳಿವು. ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ. ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ದೊಡ್ಡ ಶಕ್ತಿ ಆಗ್ತಾರೆ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ತನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಲೋಕಸಭೆಯಲ್ಲಿ ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಅವರು ಘರ್ಷಣೆಯನ್ನು ನಡೆಸಿದರು. ಅಮಿತ್ ಶಾ ಅವರು SIR ಮತ್ತು ಚುನಾವಣಾ ಸುಧಾರಣೆಗಳ ಬಗ್ಗೆ ಮಾತಾಡ್ತಾ ಇದ್ರು. ಆಗ ರಾಹುಲ್ ಗಾಂಧಿ ಅವರು ಎದ್ದು ನಿಂತು ಪತ್ರಿಕಾಗೋಷ್ಠಿಯಲ್ಲಿ ಮತಗಳ್ಳತನದ ಕುರಿತು ತಮ್ಮೊಂದಿಗೆ ಚರ್ಚೆ ನಡೆಸುವಂತೆ ಸವಾಲನ್ನು ಹಾಕಿದರು. ಅಮಿತ್ ಶಾ ಅವರು ಈ ಸವಾಲನ್ನು ಸ್ವೀಕರಿಸ್ತಾರೆ ಅನ್ನೋ ಹಾಗೆ ಕಾಣ್ತು. ಆದರೆ ಅಮಿತ್ ಶಾ ಅವರು ಆ ರೀತಿ ಮಾಡಲಿಲ್ಲ. ಅವರು ತಮ್ಮ ರಾಜಕೀಯ ಅನುಭವವನ್ನು ಇಲ್ಲಿ ಬಳಸ್ಕೊಂಡ್ರು. ತಾವು ಹೇಗೆ ಮಾತನಾಡಬೇಕು ಅನ್ನೋದನ್ನು ತಾವೇ ನಿರ್ಧಾರ ಮಾಡೋದಾಗಿಯೂ ಮತ್ತು ಬೇರೆ ಯಾರೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಹೇಳಿದರು. ಅವ್ರು ಹೇಳಿದ್ದು ಸರಿಯೇ ಇದೆ. ಆದರೆ ರಾಹುಲ್ ಗಾಂಧಿ ಅವರು ಶಾ ಅವರನ್ನು ಚರ್ಚೆಗೆ ಆಹ್ವಾನಿಸಿದ್ದು ಲೋಕಸಭೆಯಲ್ಲಿ ಅಲ್ಲ, ಪ್ರತ್ಯೇಕ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮೊಂದಿಗೆ ಚರ್ಚೆ ಮಾಡಬೇಕು ಅನ್ನೋದು ಅವ್ರ ಸವಾಲಾಗಿತ್ತು. ಆದರೆ ಅಮಿತ್ ಶಾ ಅವರು ಅದನ್ನು ಬೇರೆ ಕಡೆಗೆ ತಿರುಗಿಸಿದ್ರು. ರಾಹುಲ್ ಗಾಂಧಿ ಅವರ ಸವಾಲಿಗೆ ಉತ್ತರಿಸೋದಕ್ಕೆ ಅವರಿಂದ ಆಗಲಿಲ್ಲ. ಮತಗಳ್ಳತನದ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಚರ್ಚೆ ಮಾಡಬೇಕು ಅಂತ ರಾಹುಲ್ ಗಾಂಧಿ ಅವರು ಸವಾಲೆಸೆದ್ರು. ಮತ್ತು ಅಮಿತ್ ಶಾ ಅವರು ಆ ಸವಾಲನ್ನು ಸ್ವೀಕರಿಸೋದಕ್ಕೆ ಒಪ್ಪಲಿಲ್ಲ. ಕಾಂಗ್ರೆಸ್ ತಾನು ಗೆದ್ದಾಗ ಹೇಳೋದೊಂದು ಮತ್ತು ಸೋತಾಗ ಹೇಳೋದೇ ಇನ್ನೊಂದು ಅಂತ ಅಮಿತ್ ಶಾ ಅವರು ಇಲ್ಲಿ ಟೀಕೆ ಮಾಡಿದರು. ನಾವು ಛತ್ತೀಸ್ಗಢದಲ್ಲಿ 18 ಬಾರಿ, ರಾಜಸ್ಥಾನದಲ್ಲಿ 18 ಬಾರಿ ಮತ್ತು ಮಧ್ಯಪ್ರದೇಶದಲ್ಲಿ 18 ಬಾರಿ ಮತ್ತು ಕರ್ನಾಟಕದಲ್ಲಿ 14 ಚುನಾವಣೆಗಳಲ್ಲಿ ಸೋತಿದ್ದೀವಿ. ತೆಲಂಗಾಣದಲ್ಲಿ ನಾವು ಗೆಲ್ಲಿಲ್ಲ, ತಮಿಳುನಾಡಿನಲ್ಲಿ ನಾವು ಗೆಲ್ಲಿಲ್ಲ, ಬಂಗಾಳದಲ್ಲಿಯೂ ಕೂಡ ನಾವು ಸೋತಿದ್ದೀವಿ. ಹಾಗಾದರೆ ಈ ಮತದಾರರ ಪಟ್ಟಿ ತುಂಬ ಒಳ್ಳೆಯದು. ಆ ಸಮಯದಲ್ಲಿ ನೀವು ಮತದಾರರ ಪಟ್ಟಿಯನ್ನು ವಿರೋಧ ಮಾಡೋದಿಲ್ಲ. ಮತ್ತು ಬಿಹಾರದ ಹಾಗೆ ಅವಮಾನವನ್ನು ಎದುರಿಸಿದಾಗ ಅದು ಮತದಾರರ ಪಟ್ಟಿಯ ದೋಷನಾ ಅಂತ ಅಮಿತ್ ಶಾ ಅವರು ಕೇಳಿದರು. हमारी सरकारें बार बार चुन कर आती हैं, चाहे राज्य में है या केंद्र में, परंतु ऐसा नहीं है कि हम 2014 के बाद एक भी चुनाव नहीं हारे. छत्तीसगढ़ में 18 में हारे, राजस्थान में 18 में हारे, मध्य प्रदेश में 18 में हारे, कर्नाटक में भी 14 के बाद हारे, तेलंगाना में हम जीत नहीं पाए, चेन्नई में हम जीत नहीं पाए, बंगाल में भी हम हारे. भाई तो तब तो ये मतदाता सूची बहुत अच्छी होती है, टब से नए कपड़े पहनकर आप शपथ ले लेते हो. उस वक्त मतदाता सूची का विरोध नहीं करते हो, और जब मुंह की पटखनी पड़ती है बिहार की तरह तब मतदाता सूची का विरोध करते हो. माननीय मेरे दोहरे मापदंड नहीं चलेंगे लोकतंत्र में. जब आप जीतते हो तब चुनाव आयोग महान है, जब आप हारते हो तो चुनाव आयोग निकम्मा है, बीजेपी का कहने पर चलता है. जब आप जीतते हो मतदाता सूची अच्छी है, मतदाता सूची अच्छी है, और जब आप हारते हो तो मतदाता सूची खराब है. ನೀವು ಗೆದ್ದಾಗ ಚುನಾವಣಾ ಆಯೋಗ ಅದ್ಭುತವಾಗಿದೆ, ನೀವು ಸೋತಾಗ ಚುನಾವಣಾ ಆಯೋಗ ನಿಷ್ಪ್ರಯೋಜಕವಾಗಿದೆ. ಆಗ ಅದು ಬಿಜೆಪಿ ಹೇಳಿದಾಗ ಮಾಡುತ್ತೆ. ನೀವು ಗೆದ್ದಾಗ ಮತದಾರರ ಪಟ್ಟಿ ಚೆನ್ನಾಗಿರುತ್ತೆ ಮತ್ತು ನೀವು ಸೋತಾಗ ಮತದಾರರ ಪಟ್ಟಿ ಕೆಟ್ಟದಾಗಿರುತ್ತೆ. ಈ ರೀತಿಯ ತಪ್ಪು ಮಾಹಿತಿಯನ್ನು ಹರಡಿದ್ರೆ ಈ ದ್ವಂದ್ವ ನೀತಿಯ ಬಗ್ಗೆ ಈ ದೇಶದ ಜನರಿಗೆ ತಿಳಿಸೋದು ನನ್ನ ಜವಾಬ್ದಾರಿ ಅಂತ ಹೇಳಿದರು. ಹಲವಾರು ಆರೋಪಗಳಿಗೆ ನನ್ನ ಬಳಿ ಉತ್ತರಗಳಿವೆ. ಅವರು 3 ಪತ್ರಿಕಾಗೋಷ್ಠಿಗಳಲ್ಲಿ ಮಾಡಲಾದಂಥ ಎಲ್ಲ ಆರೋಪಗಳಿಗೂ ಕೂಡ ನನ್ನ ಬಳಿ ಉತ್ತರಗಳಿವೆ ಅಂತ ಅಮಿತ್ ಶಾ ಅವರು 2 ಸ್ಥಳಗಳಲ್ಲಿ ಮತದಾರರಾಗಿರೋರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಅವರು 3 ಪತ್ರಿಕಾಗೋಷ್ಠಿಗಳಲ್ಲಿ ಮಾಡಲಾದಂಥ ಎಲ್ಲ ಆರೋಪಗಳಿಗೂ ಕೂಡ ನನ್ನ ಬಳಿ ಉತ್ತರಗಳಿವೆ ಅಂತ ಹೇಳಿದಂಥ ಶಾ ಅವರು 2 ಸ್ಥಳಗಳಲ್ಲಿ ಮತದಾರರಾಗಿರೋರು ಯಾರು ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದ್ರು. 2 ಸ್ಥಳಗಳಲ್ಲಿ ಮತದಾರರಾಗಿರೋರಲ್ಲಿ ನಾನು ತಪ್ಪು ಕಾಣೋದಿಲ್ಲ. ಯಾಕಂದರೆ 2010 ನಂತರ ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ರೆ ಅದನ್ನು ಅಳಿಸುವಂಥ ಹಕ್ಕನ್ನು ಚುನಾವಣಾಧಿಕಾರಿಗಳಿಂದ ಕಸಿದುಕೊಳ್ಳಲಾಯಿತು. ಇದು ವ್ಯತ್ಯಾಸಗಳಿಗೆ ಕಾರಣ ಆಗಿದೆ.
ಪ್ರಶಾಂತ್ ಕಿಶೋರ್ 2 ಸ್ಥಳಗಳಲ್ಲಿ ಮತದಾರರಾಗಿದ್ದಾರೆ. ಪವನ್ ಖೇರಾ, ತೇಜಸ್ವಿ ಯಾದವ್, ಸಂಜಯ್ ಸಿಂಗ್, ಶಿವಸೇನೆಯ UBT ಕಿಶೋರಿ ಪೆಡ್ನೇಕರ್ ಇವರೆಲ್ಲ 2 ಕಡೆ ಮತದಾರರಾಗಿದ್ದಾರೆ. ಈಗ ಇದನ್ನ ಸರಿಪಡಿಸಬೇಕಾಗಿದೆ ಅಂತ ಅವ್ರು ಹೇಳಿದ್ರು. ಆದರೆ ನೀವು SIR ಅನ್ನೇ ಮತಗಳ್ಳತನ ಅಂತ ಕರೀತಾ ಇದ್ದೀರಿ. ಮತಗಳ್ಳತನದ ಬಗ್ಗೆ ಕೇಳದ ಕೆಲವು ಕುಟುಂಬಗಳಿಲ್ಲಿವೆ ಅಂತ ಹೇಳಿದ್ರು. मान्यवर, मुझे कोई आपत्ति नहीं, इस प्रकार का भ्रांति फैलाए तो फैलाए. मेरा दायित्व है कि इस देश की जनता को एक ड्यूअल स्टैंडर्ड की जानकारी देना, जो मैं आज इस सदन में खड़े होकर दे रहा हूं. मान्यवर, आगे पर भी मैं इस विषय को कहूंगा और ढेर सारे आरोपों के मेरे पास जवाब है. जो 3 प्रेस कॉन्फ्रेंस में, एक सादा प्रेस कॉन्फ्रेंस, एक एटम बम वाला प्रेस कॉन्फ्रेंस, एक परमाणु बम वाला, ये तीनों में क्या हुआ, इसके सारे जवाब मेरे पास है. मान्यवर, अब ये कहते हैं कि 2-2 जगह है, 2-2 जगह मतदाता है. मान्यवर, किन किन लोगों के 2-2 जगह मतदाता, मैं इसमें जिनके नाम 2 जगह रजिस्टर्ड है उसका दोष नहीं निकालता मैं, क्योंकि एक जगह से कोई व्यक्ति दूसरी जगह गई तो 2010 के बाद इसको डिलीट करने का अधिकार आरओ के पास से ले लिया गया. इसके कारण ये विसंगतियां खड़ी हुई है. किसके हैं? श्री प्रशांत किशोर जी के 2 जगह मतदाता है, पवन खेरा जी का भी है, तेजस्वी यादव का स्वयं का है, टी सिद्दीकी NIC केरल के नेता का है, मान्यवर संजय सिंह आप पार्टी के नेता के हैं, एक किशोरी पेडनेकर UBT शिवसेना के हैं, इनका भी है. मान्यवर, सामान्य गलतियां हैं, क्योंकि एक नियम आ गया, जिसका वोट काटने का जिसका अधिकार है उसको रोक लिया गया. तो आरओ वोट काट नहीं सकता था, इसलिए 2 जगह रह गए. अब वो ही एक गहन पुनर्निरीक्षण से सुधरना है, मगर आप गहन पुनर्निरीक्षण को वोट चोरी कह रहे हो. ಆಗ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಚರ್ಚೆ ನಡೆಸೋಣ ಅಂತ ಶಾ ಅವರಿಗೆ ಸವಾಲನ್ನು ಹಾಕಿದ್ರು. ಅದಕ್ಕೆ ಅಮಿತ್ ಶಾ ಅವರು ರಾಹುಲ್ ಗಾಂಧಿ ಅವರ ಪ್ರತಿಯೊಂದು ಅಂಶಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ನೀಡ್ತೀನಿ, ಆದರೆ ಅವರು ನನ್ನ ಭಾಷಣದ ಕ್ರಮವನ್ನು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಇಲ್ಲ, ನಾನು ಮಾತಾಡ್ತಾ ಇರೋದ್ರಿಂದ ನಾನು ಅದನ್ನ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. मान्यवर, वोट चोरी किसको कहते हैं वो मैं बताना चाहता हूँ. और हमारे यहाँ कुछ परिवार ऐसे हैं जो पुश्तैनी वोट चोरी करते हैं. अच्छा बोलिए आप. हाँ बोले आप बोले. हाँ बोले आप बोले. स्पीकर सर, मेरा कल एक सवाल था. जो हिंदुस्तान के इतिहास में पहली बार डिसीजन लिया गया कि इलेक्शन कमिश्नर्स को फुल नहीं फुल इम्यूनिटी दी जाएगी. ठीक है, ये है ना, इसका जवाब दे. इसका पीठ में खत्म नहीं किया सर. इसके पीछे जो थिंकिंग थी वो हमें सबसे पहले बताएं. ठीक है. दूसरी बात, नहीं हरियाणा की जहां इन्होंने बात की, इन्होंने एक उदाहरण लिया, वहां पर अनेक उदाहरण हैं. वो भी आपने दिया था ना. 19 वो भी आपने दिया था, इसलिए दिया वो भी. 19 लाख वहां पे फेक लोग वो उदाहरण आपने दिया था, इसलिए उसका जवाब दिया. और ये भी हमें बता दीजिए. Actually, let us have a debate on my press conference. Let us go. Let us have very good idea. Let us have a debate on my press conference. Okay. Amit Shah ji, I challenge you to have a debate on the 3 press conferences. Please. ठीक है, बैठ जाए. मान्य प्लीज मान्य, आपने बात की थी. उत्तर प्रदेश में और हरियाणा में दोनों चुनाव में वोट कैसे दे रहे हैं? प्लीज ये भी जवाब दे दीजिए. माननीय गृह मंत्री जी. मान्यवर, पहली बात मैं स्पष्ट करना चाहता हूं, मैं 30 साल से विधानसभा और संसद में जनप्रतिनिधि के रूप में चुनकर आता हूं. मुझे लंबा अनुभव है संसदीय प्रणाली का. विपक्ष के नेता महोदय कहते हैं कि पहले मेरी बात का आप जवाब दीजिए, मैं सुनना चाहता हूं. आपकी मुनसफी से संसद नहीं चलेगी. मेरे यहाँ बोलने का क्रम मैं तय करूंगा. इस तरह से नहीं चलेगी संसद. मान्यवर, उनको धैर्य रखना चाहिए मेरा जवाब सुनने का. इनकी एक
बात का जवाब मैं दूंगा, मगर मेरे भाषण का क्रम वो तय नहीं कर सकते, मैं करूंगा क्योंकि मैं बोल रहा हूं। मन सर, ये बोलिए। आपने अगर अमित शाह जी का रिस्पॉन्स देखा तो ये कंप्लीटली डिफेंसिव रिस्पॉन्स है, ये घबराया हुआ रिस्पॉन्स है, ये डरा हुआ रिस्पॉन्स है। अब सुनिए पूरी बात, प्लीज प्लीज मानिए। नो, सच्चा रिस्पॉन्स नहीं है। ಇಲ್ಲಿ ನಿಜವಾಗಿಯೂ ರಾಹುಲ್ ಗಾಂಧಿ ಅವರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಬೇಕಾಗಿದ್ದವರು ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರು. ಅಮಿತ್ ಶಾ ಅವರು ಬಿಜೆಪಿ ಸೋತಿರುವಂತಹ ಸ್ಥಳಗಳ ಉದಾಹರಣೆಗಳನ್ನು ನೀಡೋದಕ್ಕೆ ಪ್ರಾರಂಭ ಮಾಡಿದರು. ಆದರೆ ಕಾಂಗ್ರೆಸ್ ಚುನಾವಣೆಗಳಲ್ಲಿ ಗೆದ್ದಾಗ ಅದು ಅವ್ರ ಮೇಲೆ ಮತಗಳ್ಳತನದ ಆರೋಪವನ್ನು ಮಾಡೋದಿಲ್ಲ ಅಂತ ಹೇಳಿದರು. ಇದು ಸಮಂಜಸ ಅಂತ ಅನ್ನಿಸಬಹುದು. ಪ್ರಾರಂಭವಾದವು ಅನ್ನೋದನ್ನು ತೆಗೆದುಕೊಳ್ಳಬೇಕು. ಮತಗಳ್ಳತನದ ಆರೋಪಗಳು ಒಂದು ದಿನ ಅಥವಾ ಒಂದು ಗಂಟೆಯಲ್ಲಿ ಮಾಡಿದವಲ್ಲ. ಈ ವಿವಾದ ಮಹಾರಾಷ್ಟ್ರ ಮತ್ತು ಹರಿಯಾಣ ಚುನಾವಣೆಗಳೊಂದಿಗೆ ಶುರುವಾಯಿತು. ಚುನಾವಣೆಯಲ್ಲಿ ಗೆದ್ದ ನಂತರ ಕಾಂಗ್ರೆಸ್ ಮತಗಳ್ಳತನ ಆರೋಪವನ್ನು ಮಾಡೋದಿಲ್ವಾ? ಮಾಡಿದೆ. ಅಮಿತ್ ಶಾ ಅವರ ಆರೋಪ ಇಲ್ಲಿ ತಪ್ಪಾಗಿದೆ. ರಾಹುಲ್ ಗಾಂಧಿ ಅವರು ಕರ್ನಾಟಕದ ಆಳಂದದ ಉದಾಹರಣೆಯನ್ನು ಕೊಟ್ಟಿದ್ರು, ಮತ್ತೆ ಆ ಸ್ಥಾನವನ್ನು ಕಾಂಗ್ರೆಸ್ ಗೆತ್ತು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆಯಿತು, ಮತ್ತೆ ಮಹದೇವಪುರ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ವಂಚನೆ ಇಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ರು. ಆದ್ರಿಂದ ಚುನಾವಣೆಯಲ್ಲಿ ಗೆದ್ದ ನಂತರ ಕಾಂಗ್ರೆಸ್ ಮತಗಳ್ಳತನದ ಆರೋಪವನ್ನು ಮಾಡೋದಿಲ್ಲ ಅನ್ನುವಂಥ ಅಮಿತ್ ಶಾ ಅವರ ಹೇಳಿಕೆ ಇಲ್ಲಿ ತಪ್ಪಾಗಿದೆ. ಅಮಿತ್ ಶಾ ಅವರು ಬಿಜೆಪಿ ಸೋಲುಗಳ ಹಿಂದಿನ ಉದಾಹರಣೆಗಳನ್ನು ಉಲ್ಲೇಖ ಮಾಡಬಾರ್ದು. ಅವರು ಮಹಾರಾಷ್ಟ್ರ ಮತ್ತು ಹರಿಯಾಣವನ್ನು ಉಲ್ಲೇಖ ಮಾಡಬೇಕು ಇಲ್ಲಿ. ಯಾಕಂತಂದ್ರೆ ಅಂದಿನಿಂದ ಮತಗಳ್ಳತನದ ಬಗ್ಗೆ ಹೇಳಲಾಗ್ತಾ ಇದೆ. ರಾಹುಲ್ ಗಾಂಧಿ ಅವರು ತಮ್ಮ ಪತ್ರಿಕಾಗೋಷ್ಠಿಗಳಲ್ಲಿ ಮತಗಳ್ಳತನದ ವಿಷಯ ಈಗ ಸ್ಪಷ್ಟವಾಗ್ತಾ ಇದೆ ಅಂತ ಪದೇ ಪದೇ ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷ ಹರಿಯಾಣದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದೆ ಅಂತ ನಿರ್ಗಮನ ಸಮೀಕ್ಷೆಗಳು ತೋರಿಸ್ತಾ ಇದ್ವು. ನಮ್ಮ ಡೇಟಾಗಳು ಕೂಡ ಅದೇ ರೀತಿ ಹೇಳ್ತಾ ಇದ್ವು. ನಮ್ಮ ಪಕ್ಷ ಕೂಡ ಹಾಗೇನೆ ಹೇಳ್ತಾ ಇತ್ತು. ಮತ್ತು ಬಿಜೆಪಿಯ ಜನರು ಕೂಡ ನೀವೇ ಈ ಬಾರಿ ಹರಿಯಾಣದಲ್ಲಿ ಸರ್ಕಾರವನ್ನು ರಚನೆ ಮಾಡ್ತೀರಿ ಅಂತ ಹೇಳ್ತಾ ಇದ್ರು. ನಂತರ ನೋಡಿದ್ರೆ ಫಲಿತಾಂಶ ಸಂಪೂರ್ಣವಾಗಿ ವಿಭಿನ್ನ ಆಗಿತ್ತು. ಕಾಂಗ್ರೆಸ್ನ ಅಭೂತಪೂರ್ವ ಗೆಲುವನ್ನು ಸೋಲಾಗಿ ಪರಿವರ್ತಿಸಲಾಗಿತ್ತು ಅಂತ ರಾಹುಲ್ ಗಾಂಧಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಇದು ತನಿಖೆ ಆಗಬೇಕು ಅಂತ ಹೇಳಿದರು. पार्टी हरियाणा को स्वीप कर रही है। ये देखिए 5 एग्जिट पोल्स हैं। एग्जिट पोल सबसे एक्यूरेट होता है, ओपिनियन पोल से एक्यूरेट एग्जिट पोल होता है। ओपिनियन पोल्स भी कह रहे थे कांग्रेस स्वीप करेगी, एग्जिट पोल्स भी कह रहे थे, हमारा डेटा कह रहा था, हमारी पार्टी कह रही थी, बीजेपी के लोग भी हमें बता रहे थे कि देखिए आप इस बार हरियाणा में सरकार बना रहे हो। दूसरी बात, पहली बार हुआ कि पोस्टल बैलेट्स और स्टेट का जो नतीजा था वो अलग थे। कांग्रेस पोस्टल बैलेट्स को स्वीप करती है, ओपिनियन पोल्स में आगे, एग्जिट पोल्स में आगे, और फिर नतीजा बिल्कुल दूसरा आता है। हम गहराई में गए और मैं आपको बताना चाहता हूं कि हमें सवाल का यह जवाब मिला कि एक ऑपरेशन सरकार चोरी लागू किया गया, एक प्लान जिससे कांग्रेस की जो विक्ट्री थी, लैंडस्लाइड जो विक्ट्री होनी थी, वो लॉस में, हार में बदली जाए। ಇನ್ನು ಅಮಿತ್ ಶಾ ಅವರು ಮತಗಳ್ಳತನ ಸಂಭವಿಸಿಲ್ಲ ಅಂತ ನಂಬಿದ್ರೆ ಅವರು ಎಲೆಕ್ಟ್ರಾನಿಕ್ ಪುರಾವೆಗಳನ್ನು ಒದಗಿಸುವಂತೆ ಚುನಾವಣಾ ಆಯೋಗಕ್ಕೆ ಯಾಕೆ ಕೇಳಲಿಲ್ಲ? ತನಿಖೆಯನ್ನು ನಡೆಸಿದಾರಾ? ಈ ರೀತಿ ಮತಗಟ್ಟೆಗಳಲ್ಲಿ ಅಕ್ರಮ ನಡೆದಿದೆಯಾ ಅಂತ ಅವ್ರು ಕೇಳಬೇಕಾಗಿತ್ತಲ್ವಾ? ಆಳಂದದಲ್ಲಿ ಹೆಸರುಗಳನ್ನು ಅಳಿಸೋದಕ್ಕೆ 2023ರಲ್ಲಿ ಪ್ರಯತ್ನಗಳು ನಡೆದಿದ್ರ ಬಗ್ಗೆ FIR ದಾಖಲಾಗಿದೆ. ಈಗ 2025 ಚುನಾವಣಾ ಆಯೋಗ ಈ ವಿಷಯವನ್ನು ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ? ತನಿಖೆ ಇನ್ನೂ ಕೂಡ ಯಾಕೆ ಪೂರ್ಣಗೊಂಡಿಲ್ಲ? CIDಗೆ ಅದು ಯಾಕೆ ಸಹಕರಿಸಿಲ್ಲ? ಅಮಿತ್ ಶಾ ಅವರು ಚುನಾವಣಾ ಆಯೋಗಕ್ಕೆ ಯಾಕೆ ಸವಾಲನ್ನು ಹಾಕಲಿಲ್ಲ? ಇವೆಲ್ಲ ಪ್ರಶ್ನೆಗಳು ಕೂಡ ಹಾಗೇನೆ ಉಳ್ಕೊಂಡಿವೆ. ಸೆಪ್ಟೆಂಬರ್ನಲ್ಲಿ ರಾಹುಲ್ ಗಾಂಧಿ ಅವರ ಪತ್ರಿಕಾಗೋಷ್ಠಿಯ ನಂತರ ಕರ್ನಾಟಕ ಚುನಾವಣಾ ಅಧಿಕಾರಿ ಆಯೋಗದ ಕೋರಿಕೆಯ ಮೇರೆಗೆ 2023ರಲ್ಲಿ ಕರ್ನಾಟಕ ಪೊಲೀಸರಿಗೆ ಎಲ್ಲ ಡೇಟಾವನ್ನು ನೀಡಿದ್ದೀನಿ ಅಂತ ಹೇಳಿದರು. ಹಾಗಾದರೆ CID ಚುನಾವಣಾ ಅಧಿಕಾರಿಗೆ 18 ಪತ್ರಗಳನ್ನು ಯಾಕೆ ಬರೀಬೇಕಾಯಿತು? ಅಮಿತ್ ಶಾ ಅವರು ಚುನಾವಣಾ ಆಯೋಗದಿಂದ ಉತ್ತರಗಳನ್ನು ಯಾಕೆ ಕೇಳಲಿಲ್ಲ? ಅವರು ಈ ಸಮಸ್ಯೆಗಳಿಗೆ ನೇರವಾಗಿ ಯಾಕೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ? ಸೆಪ್ಟೆಂಬರ್ 18ರಂದು ನಡೆದಂಥ ತಮ್ಮ 2ನೇ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಕರ್ನಾಟಕ ಚುನಾವಣಾ ಅಧಿಕಾರಿ ಸ್ವತಃ ಈ ವಿಷಯದ ಬಗ್ಗೆ ದೆಹಲಿಯಲ್ಲಿ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ಬರೆದಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂತ ಅವ್ರು ಹೇಳಿದರು. ಫೆಬ್ರವರಿ 23ರಂದು ತನಿಖೆ ಪ್ರಾರಂಭ ಆಯಿತು. ಮಾರ್ಚ್ 23ರಂದು ಕರ್ನಾಟಕ CID ಆಯೋಗಕ್ಕೆ ಪತ್ರ ಬರೆದು ಎಲ್ಲ ವಿವರಗಳನ್ನು ಕೇಳ್ತು. ಆಗಸ್ಟ್ನಲ್ಲಿ ಅಪೂರ್ಣ ವಿವರಗಳನ್ನು ಒದಗಿಸಲಾಯಿತು ಮತ್ತು ತನಿಖೆ ಮುಂದುವರಿಯದ ಹಾಗೆ ತಡೆಯಲಾಯಿತು.
ಇಲ್ಲಿ ಅಗತ್ಯ ವಿವರಗಳನ್ನು ಒದಗಿಸದೇನೆ ಬೇಕಿರದ ಎಲ್ಲವನ್ನ ಒದಗಿಸಲಾಯಿತು. फरवरी 23 में इन्वेस्टिगेशन शुरू होती है. मार्च 23 में कर्नाटक का सीआईडी चिट्ठी लिखती है ईसीआई को कि हमें सारे डिटेल्स दे दीजिए. अगस्त में इनकंप्लीट डिटेल्स दी जाती है जिससे कोई इन्वेस्टिगेशन आगे नहीं बढ़ेगा. जिन चीजों की जरूरत थी वो नहीं दी, जिसकी जरूरत नहीं थी वो सारी दे दी. पहला सबूत. दूसरा सबूत, 18 बार रिमाइंडर लेटर गए हैं. आपको अगर सीआईडी एक बार लेटर भेज दे और आप नहीं गए, आप जानते हो क्या होगा. यहां पे इलेक्शन कमीशन को 18 बार लेटर गए हैं, कुछ नहीं हुआ है. बाद में क्या होता है, कर्नाटक ईसी इलेक्शन कमीशन को लिखता है, कहता है भैया हमें दे दीजिए, आपको इंफॉर्मेशन देना पड़ेगा. नो रिप्लाई. मार्च 25 में आखिरी लेटर सितंबर में गया है, कुछ ही दिन पहले. नो रिप्लाई फ्रॉम ईसी. यह है सबूत कि ज्ञानेश कुमार जी वोट चोरों की रक्षा कर रहे हैं. 18 ಜ್ಞಾಪನ ಪತ್ರಗಳನ್ನು ಸಿಐಡಿ ಕಳಿಸಿದಾಗಲೂ ಕೂಡ ಆಯೋಗ ಅದಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಜ್ಞಾನೇಶ್ ಕುಮಾರ್ ಇಲ್ಲಿ ಯಾರನ್ನ ರಕ್ಷಿಸ್ತಾ ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಕರ್ನಾಟಕದ ಬಗ್ಗೆ ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಹಲವಾರು ಉದಾಹರಣೆಗಳನ್ನು ಉಲ್ಲೇಖ ಮಾಡಿದ್ದಾರೆ. ಅಮಿತ್ ಶಾ ಅವರು ಅದಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ರ? ಅವ್ರು ಪ್ರತಿಕ್ರಿಯೆಯನ್ನು ನೀಡಲಿಲ್ಲ. ಮಹಾರಾಷ್ಟ್ರದಲ್ಲಿ ಮತ ಚಲಾಯಿಸಿದ್ದ ಆದಿತ್ಯ ಶ್ರೀವಾತ್ಸವ್ ಹೆಸರನ್ನ ರಾಹುಲ್ ಗಾಂಧಿ ಅವರು ಉಲ್ಲೇಖ ಮಾಡಿದ್ರು. ಅವ್ರ ಹೆಸರು ಮಹಾರಾಷ್ಟ್ರ, ಲಕ್ನೋ, ಉತ್ತರ ಪ್ರದೇಶ ಮತ್ತೆ ಬೆಂಗಳೂರು ನಗರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ರೀತಿಯ ಸಾವಿರಾರು ಜನರು ಇರೋದ್ರ ಬಗ್ಗೆ ಅವ್ರು ಹೇಳಿದ್ರು. ಕರ್ನಾಟಕದ ಮಹದೇವಪುರದ ಬಗ್ಗೆ ಹಲವಾರು ಮಾಧ್ಯಮ ವರದಿಗಳು ಹೊರಬಂದವು. ಅವು ರಾಹುಲ್ ಗಾಂಧಿ ಅವರ ಆರೋಪಗಳು ನಿಜ ಅಂತ ಸಾಬೀತುಪಡಿಸಿದ್ವು. ಮತ್ತೆ ಮಹದೇವಪುರದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾಡಿದಂಥ ಆರೋಪಗಳು ವ್ಯರ್ಥ ಆಗಿರಲಿಲ್ಲ. ಮತದಾರರ ಪಟ್ಟಿಯಿಂದ ಹೆಸರುಗಳನ್ನು ಹೇಗೆ ಅಳಿಸಿ ಸೇರಿಸಲಾಗ್ತಾ ಇದೆ ಅನ್ನೋದ್ರ ಕುರಿತು ಅವರು ಸರಿಯಾದಂಥ ಪುರಾವೆಗಳನ್ನು ಒದಗಿಸಿದ್ರು. ಅಲ್ಲಿ ಛತ್ತೀಸ್ಗಢದಲ್ಲಿ ಬಿಜೆಪಿ ಸೋತಿದೆ ಮತ್ತೆ ಬಿಹಾರದಲ್ಲಿ ಕಾಂಗ್ರೆಸ್ ಸೋತಿದೆ ಅಂತ ಹೇಳೋ ಮೂಲಕ ಅಮಿತ್ ಶಾ ಅವರು ಇದಕ್ಕೆ ಉತ್ತರವನ್ನು ನೀಡಿದಂತಾಗೋದಿಲ್ಲ. ಅಮಿತ್ ಶಾ ಅವರು ನೀಡಿದಂಥ ಉದಾಹರಣೆಗಳು ರಾಜಕೀಯವಾಗಿ ಪ್ರಸ್ತುತ ಆಗಬಹುದು, ಆದರೆ ಅವು ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಉತ್ತರ ಅಲ್ಲ. ಉತ್ತರ ಪ್ರದೇಶದಲ್ಲಿ ಮತ ಚಲಾಯಿಸುವ ಮತ್ತೆ ಅದಾದ ನಂತರ ಹರಿಯಾಣದಲ್ಲಿ ಮತ ಚಲಾಯಿಸೋದಕ್ಕೆ ಹಿಂದಿರುಗುವಂಥ ಸಾವಿರಾರು ಮತದಾರರಿದ್ದಾರೆ. ಮೊದಲು ಹರಿಯಾಣದಲ್ಲಿ, ಅದಾದ ನಂತರ ಉತ್ತರ ಪ್ರದೇಶದಲ್ಲಿ, ಅದಾದ ನಂತರ ಗುಜರಾತ್ನಲ್ಲಿ ಈ ರೀತಿ ಎಲ್ಲವನ್ನ ವ್ಯವಸ್ಥಿತವಾಗಿ ಹೊಂದಿಸಲಾಗಿದೆ. ಒಬ್ಬರೇ 2, 3, 4 ಅಥವಾ 5 ಬಾರಿ ಮತ ಚಲಾಯಿಸುವ ಹಾಗೆ ಮಾಡಲಾಗುತ್ತೆ. ಕಾಂಗ್ರೆಸ್ ಮತ್ತಿತರ ವಿರೋಧ ಪಕ್ಷದ ಮತದಾರರನ್ನ ಆ ಒಂದು ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತೆ ಅನ್ನುವಂಥ ಆರೋಪಗಳಿವೆ. ನಕಲಿ ಮತದಾರರ ವಿಷಯ ಅಂತೂ ಗಂಭೀರವಾಗಿದ್ದು. ಇನ್ನು ಚುನಾವಣಾ ಆಯೋಗ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಹೇಳಿರೋದನ್ನ ಇಲ್ಲಿ ಗಮನಿಸಬೇಕು. ನಕಲಿ ಮತದಾರರನ್ನ ಪರಿಶೀಲಿಸೋದಕ್ಕೆ ಅದರಲ್ಲಿರುವಂತಹ ಸಾಫ್ಟ್ವೇರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಆದ್ರಿಂದ 2023 ನಂತರ ಅದರ ಬಳಕೆಯನ್ನ ನಿಲ್ಲಿಸಲಾಗಿದೆ ಅಂತ ಹೇಳಿದೆ. ಆದರೆ 2024 ಲೋಕಸಭೆ ಚುನಾವಣೆಗೂ ಮುಂಚೆನೆ ಚುನಾವಣಾ ಆಯೋಗ ಅದೇ ಸಾಫ್ಟ್ವೇರ್ ಅನ್ನ ಹೇಗೆ ಬಳಸ್ತಾ ಇದೆ ಅನ್ನೋದನ್ನ ರಿಪೋರ್ಟರ್ಸ್ ಕಲೆಕ್ಟಿವ್ನ ವರದಿ ತೋರಿಸಿದೆ. ಹಾಗಾದ್ರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟ್ಗೆ ತಪ್ಪು ಮಾಹಿತಿಯನ್ನು ಕೊಟ್ಟಿದೆಯಾ? ಮಮತಾ ಬ್ಯಾನರ್ಜಿ ಅವರು ಕೂಡ ನಕಲಿ ಮತದಾರರಿದ್ದಾರೆ ಅಂತ ಆರೋಪ ಮಾಡಿದ್ರು. ಮತ್ತೆ ಚುನಾವಣಾ ಆಯೋಗ ಆ ನಕಲಿಗಳನ್ನು ಅಳಿಸಬೇಕಾಯಿತು ಮತ್ತು ಅದನ್ನು ಒಪ್ಕೊಳ್ಬೇಕಾಯಿತು. ಚುನಾವಣಾ ಆಯೋಗ ಮಮತಾ ಬ್ಯಾನರ್ಜಿ ಅವರ ಆರೋಪಗಳನ್ನು ನಿಜ ಅಂತ ಒಪ್ಕೊಂಡಿದೆ ಅಂತ ಅಮಿತ್ ಶಾ ಅವರು ಯಾಕೆ ಉಲ್ಲೇಖ ಮಾಡಲಿಲ್ಲ? ಇಲ್ಲಿ ಅವರು ತಪ್ಪನ್ನು ಒಪ್ಕೊಂಡ್ರು ಮತ್ತು ಅದನ್ನು ಸರಿಪಡಿಸಿದ್ರು. ಮತಗಳ್ಳತನದ ಕುರಿತಾದ ಹರಿಯಾಣ ಪತ್ರಿಕಾಗೋಷ್ಠಿಯಲ್ಲಿ ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶದ ಬಿಜೆಪಿ ನಾಯಕರ ಮತದಾರರ ಗುರುತಿನ ಚೀಟಿಗಳು ಸಹ ಹರಿಯಾಣದವು ಅಂತ ತೋರಿಸಿದ್ರು. ಅಮಿತ್ ಶಾ ಅವರು ಇದಕ್ಕೆ ಯಾಕೆ ಪ್ರತಿಕ್ರಿಯೆಯನ್ನು ನೀಡಲಿಲ್ಲ? ಅವರು ಸರ್ಕಾರದ ಪರವಾಗಿ ಮಾತಾಡ್ತಾ ಇದ್ರು. ಆದ್ರಿಂದ ಅವರು ಕನಿಷ್ಠ ವಾಸ್ತವಿಕ ಉತ್ತರವನ್ನಾದರೂ ನೀಡಬೇಕಾಗಿತ್ತು. ಅಮಿತ್ ಶಾ ಅವರು ತಮ್ಮ ಸ್ವಂತ ಪಕ್ಷದ ಬಗ್ಗೆ ಇಲ್ಲಿ ಉಲ್ಲೇಖ ಮಾಡಲಿಲ್ಲ. ಬದಲಿಗೆ ಪವನ್ ಖೇರಾ ಮತ್ತು ತೇಜಸ್ವಿ ಯಾದವ್ ಅವರು ಎರಡೆರಡು ಕಡೆ ಮತದಾರರಾಗಿದ್ದಾರೆ ಅಂತ ಅವರು ಹೇಳಿದರು. ಫೆಬ್ರವರಿ 2025ರಲ್ಲಿ ದೆಹಲಿ ಚುನಾವಣೆಯಲ್ಲಿ ಅನೇಕ ಬಿಜೆಪಿ ಕಾರ್ಯಕರ್ತರು ಮತವನ್ನು ಚಲಾಯಿಸಿದ್ರು ಮತ್ತು ಅವರು ಬಿಹಾರ ಚುನಾವಣೆಯಲ್ಲಿಯೂ ಕೂಡ ಮತವನ್ನು ಚಲಾಯಿಸಿದ್ರು. ದೆಹಲಿ ಮತ್ತು ಬಿಹಾರದಲ್ಲಿ ಮತವನ್ನು ಚಲಾಯಿಸುವಂಥ ಹಲವಾರು ಮತದಾರರಿರೋದು ಬಹಿರಂಗ ಆಗಿದೆ. ಚುನಾವಣಾ ಆಯೋಗವು ಈಗ ಅದನ್ನು ತನಿಖೆ ಮಾಡಬೇಕಲ್ವಾ? ಇದಕ್ಕೆ 10 ವರ್ಷ ಅಥವಾ 20 ವರ್ಷ ಬೇಕಾಗುತ್ತಾ? ಅಮಿತ್ ಶಾ ಅವರು ಈ ಜನರನ್ನ ಉದಾಹರಣೆಯಾಗಿ ಯಾಕೆ ಉಲ್ಲೇಖ ಮಾಡಲಿಲ್ಲ ಮತ್ತು ತಮ್ಮ ನಿಲುವನ್ನು ಅವ್ರು ಯಾಕೆ ಸ್ಪಷ್ಟಪಡಿಸಲಿಲ್ಲ? ಆದರೆ ಅವ್ರು 2 ಸ್ಥಳಗಳಲ್ಲಿ ಹೆಸರಿದ್ರೆ ನಾನು ಅವರನ್ನು ದೂಷಿಸೋದಿಲ್ಲ ಅಂತ ಅವ್ರು ಹೇಳಿದರು. ಯಾರಾದರೂ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಂಡ್ರೆ ಅದನ್ನು ಅಳಿಸುವಂಥ ಹಕ್ಕನ್ನು 2010ರ ನಂತರ ಚುನಾವಣಾಧಿಕಾರಿಯಿಂದ ಕಸಿದುಕೊಳ್ಳಲಾಯಿತು. ಇದು ವ್ಯತ್ಯಾಸಗಳಿಗೆ ಕಾರಣ ಆಯಿತು ಅಂತ ಅಮಿತ್ ಶಾ ಅವರು ಹೇಳಿದರು. ಇವು ಸಾಮಾನ್ಯ ಪ್ರಮಾದಗಳು ಅಂತ ಶಾ ಹೇಳಿದರು. ಯಾಕಂದರೆ ಒಂದು ನಿಯಮ ಜಾರಿಗೆ ಬಂದು ಅದರ ಅಡಿಯಲ್ಲಿ ಮತ ರದ್ದುಗೊಳಿಸುವಂಥ ಹಕ್ಕನ್ನು ಹೊಂದಿರುವ ವ್ಯಕ್ತಿಯನ್ನು ತಡೆಯಲಾಯಿತು. ಆದ್ದರಿಂದಾಗಿ ಮತದಾನವನ್ನು ರದ್ದುಗೊಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಅದು 2 ಸ್ಥಳಗಳಲ್ಲಿ ಉಳಿಯಿತು. ಈಗ ಅದನ್ನು SIR ಮೂಲಕ ಸರಿಪಡಿಸಲಾಗ್ತಾ ಇದೆ. ಆದರೆ ನೀವು SIR ಅನ್ನೇ ಮತಗಳ್ಳತನ ಅಂತ ಕರಿತಾ ಇದ್ದೀರಿ ಅಂತ ಅಮಿತ್ ಶಾ ಅವರು ಹೇಳಿದರು. ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರ ಆರೋಪಗಳು ಬಹಳ ಗಂಭೀರವಾಗಿವೆ. ಈ ಆರೋಪಗಳಿಗೆ ಉತ್ತರ ಏನು ಅಂತ ಅಂದರೆ, ಹಿಂದಿನ ಚುನಾವಣೆಗಳಲ್ಲಿ ಬೂತ್ಗಳನ್ನು ಲೂಟಿ ಮಾಡಲಾಗಿದೆಯಾ
ಅಥವಾ ಹಿಂದಿನ ಯಾವುದೇ ರಾಜ್ಯದ ಎಲ್ಲ ಬೂತ್ಗಳನ್ನು ಲೂಟಿ ಮಾಡಲಾಗಿದೆಯಾ ಅನ್ನೋದಲ್ಲ. ಅದು ಸಹ ತಪ್ಪಾಗಿತ್ತು. ಆದರೆ ಈಗ ಮಾಡಲಾಗ್ತಾ ಇರುವಂಥ ಆರೋಪಗಳನ್ನು ಮೊದಲು ಅರ್ಥ ಮಾಡ್ಕೊಳ್ಬೇಕು. ರಾಹುಲ್ ಗಾಂಧಿಯವರು ಮಂಡಿಸಿದಂಥ ಸಂಗತಿಗಳು ಅನೇಕ ವಿಧಾನಸಭಾ ಕ್ಷೇತ್ರಗಳನ್ನು ಸುಲಭವಾಗಿ ಕದಿಯಬಹುದು ಅಂತ ಸೂಚಿಸುತ್ತವೆ, ಫಲಿತಾಂಶಗಳನ್ನು ಬದಲಾಯಿಸಬಹುದು ಅಂತ ಸೂಚಿಸುತ್ತವೆ. ಅಮಿತ್ ಶಾ ಅವರು ಭಾಷಣ ಮಾಡಿದ್ರು, ಆದರೂ ಮತಗಳ್ಳತನದ ವಿಷಯವನ್ನು ಅವರು ಪ್ರಸ್ತಾಪ ಮಾಡಲಿಲ್ಲ. ಅವರು ಮತಗಳ್ಳತನದ ವಿಷಯಕ್ಕೆ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಅನ್ನುವಂಥ ಒಂದು ರೀತಿಯಲ್ಲಿ ಮಡಿಲ ಮೀಡಿಯಾಗಳು ಬಿಂಬಿಸ್ತಾ ಇವೆ. ಆದರೆ ಅದು ಹಾಗಲ್ಲ. ರಾಹುಲ್ ಗಾಂಧಿಯವರ ಆರೋಪಗಳು ಆಧಾರ ರಹಿತ ಅಂತ ಅಮಿತ್ ಶಾ ಅವರು ನಂಬಿದ್ರೆ ಅವರು ರಾಹುಲ್ ಗಾಂಧಿಯವರ ಸವಾಲನ್ನು ಸ್ವೀಕರಿಸಬೇಕಾಗಿತ್ತಲ್ವಾ? ಅವರು ಕೋಪ ತೋರಿಸಿದ್ರೆ ಹೊರತು ಕೊಡಬೇಕಾದಂಥ ಉತ್ತರವನ್ನು ಅವ್ರು ಕೊಡಲಿಲ್ಲ. BJP ಇದನ್ನೇ ಮಾಡ್ತಾ ಬಂದಿದೆ. ಉತ್ತರ ಕೊಡೋದ್ರಿಂದ ತಪ್ಪಿಸಿಕೊಳ್ಳುವಂಥ ಒಂದು ಕಳ್ಳಾಟನೇ ಇನ್ನು ಎಷ್ಟು ಕಾಲ ಅಂತ ಇವರು ಆಡ್ತಾರೆ. ವೀಕ್ಷಕರ ಈ ಕುರಿತು ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.